ನನಗೆ ರಾಗಿ ಮುದ್ದೆ ಮಾಡಲಿಕ್ಕೆ ಗೊತ್ತಿಲ್ಲ. ನಾನು ಒಂದು ಸಲ ತಿನ್ಲಿಕ್ಕೆ ಟ್ರೈ ಮಾಡಿದ್ದೆ. ನನ್ನೊಬ್ಬ ಮಂಡ್ಯದ ಫ್ರೆಂಡ್ ನನಗೆ ತಿನ್ಲಿಕ್ಕೆ ಹೇಳಿದ್ದ. ಬಟ್ ನನ್ನಿಂದ ಅದು ತಿನ್ನಲಿಕ್ಕೂ ಆಗಲಿಲ್ಲ. ಯಾಕಂದರೆ ಅದು ನುಂಗ್ಲಿಕ್ಕೆ ಹೇಳಿದ ಅವನು, ಹೀಗೆ ಉಂಡೆ ಮಾಡಿ ನುಂಗಬೇಕಂತ. ನಾನು ನುಂಗ್ಲಿಕ್ಕೆ ಹೋದರೆ ನನಗೆ ನುಂಗ್ಲಿಕ್ಕೆ ಆಗಲೇ ಇಲ್ಲ. ಸೊ ಅದರ ವಿಧಾನ ನನಗೆ ಗೊತ್ತಿಲ್ಲ. ಬಟ್ ನನ್ನ ಕ್ಲಾಸಲ್ಲಿ ಬಂದ ಹೆಚ್ಚಿನ ಮಹಿಳೆಯರು, ಗೃಹಿಣಿಯರು, ಅವರು ನನಗೆ, ನಾನು ಅವರಿಗೆ ಸ್ಪೀಕಿಂಗ್ ಪ್ರಾಕ್ಟೀಸ್ ಕೊಟ್ಟಾಗ ಪ್ರತಿದಿನ ನಾನು ಒಂದೊಂದು ಸ್ಪೀಕಿಂಗ್ ಪ್ರಾಕ್ಟೀಸ್ಗೆ ಒಂದು ಟಾಪಿಕ್ ಕೊಡ್ತೇನೆ. ಸೊ ಒಂದಿನ ಅವರಿಗೆ ಹೇಳಿದೆ, ಹೌ ಟು ಮೇಕ್ ಯುವರ್ ಫೇವರಿಟ್ ಡಿಶ್ ಅಂತ ಹೇಳಿ. ಅದಕ್ಕೆ ಕೆಲವರು ರಾಗಿ ಮುದ್ದೆ ಅಂತ ಬರೆದ್ರು. ನಾನು ಹೇಳಿದೆ, ನಿಮಗೆ ಕನ್ನಡದಲ್ಲಿ ವಾಕ್ಯ ಗೊತ್ತಿದೆ ಅಲ್ವಾ, ಕನ್ನಡದಲ್ಲಿ ಬರೀರಿ, ನಾನು ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೇನೆ ಅಂತ. ಅವರು ಕನ್ನಡದಲ್ಲಿ ವಾಕ್ಯಗಳನ್ನು ಬರೆದ್ರು, ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ. ನಾನು ಅವರಿಗೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟು ಅವರಿಗೆ ಹೇಳಿದೆ, ಇದನ್ನು ಬಾಯ್ಪಾಠ ಮಾಡಿ ಹೇಳಿ ಅಂತ. ಆಗ ಅವರು ಕನ್ನಡದಲ್ಲಿ ಕೊಟ್ಟಂಥ ವಾಕ್ಯಗಳನ್ನು ನಾನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದೇನೆ. ಬೇರೆ ನನಗೆ ಏನು ರಾಗಿ ಮುದ್ದೆ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಓಕೆ, ನಿಮ್ಮ ಮಂಡ್ಯ ಮೈಸೂರುನವರ ನಿಮ್ಮ ಫೇವ್ರೆಟ್ ಡಿಶ್ ಅದು, ಐ ರೆಸ್ಪೆಕ್ಟ್ ಇಟ್. ಬಟ್ ರಾಗಿ ಮುದ್ದೆ ಮಾಡುವ ವಿಧಾನದ ಬಗ್ಗೆ ಹೇಳ್ತಾ ಇಲ್ಲ, ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮಗೆ ಕಲಿಸ್ತಾ ಇದ್ದೇನೆ. ಅದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದಂತ, ಅದರ ಬಗ್ಗೆ ನಾನು ಇವತ್ತು ಕೆಲವು ವಾಕ್ಯಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ. ಬಾಯ್ಲ್ 2 cups ಆಫ್ ವಾಟರ್ ಇನ್ ಎ ಪಾಟ್. ಪಾತ್ರೆಯಲ್ಲಿ 2 ಲೋಟ ನೀರು ಕುದಿಸಿ. ಆ್ಯಡ್ ಎ ಲಿಟಲ್ ಸಾಲ್ಟ್ ಆ್ಯಂಡ್ ಎ ಸ್ಪೂನ್ ಆಫ್ ಘೀ. ಸ್ವಲ್ಪ ಉಪ್ಪು ಮತ್ತು 1 ಚಮಚ ತುಪ್ಪ ಹಾಕಿ. ಆ್ಯಡ್ 1 cup ಆಫ್ ರಾಗಿ ಫ್ಲೋರ್ ಟು ದ ಬಾಯ್ಲಿಂಗ್ ವಾಟರ್. ಕುದಿಯುವ ನೀರಿಗೆ 1 ಲೋಟ ರಾಗಿ ಹಿಟ್ಟು ಹಾಕಿ. ಡು ನಾಟ್ ಸ್ಟರ್ ಇಟ್ ಫಾರ್ 2 minutes. 2 ನಿಮಿಷ ಅದನ್ನು ಕಲಸಬೇಡಿ. ಇಲ್ಲಿ ಕೈ ಆಡಿಸಬೇಡಿ ಅಂತಾಗಿದೆ, ಬಟ್ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಇದು ಟೈಪಿಂಗ್ ಮಿಸ್ಟೇಕ್ ಇದೆ. ಬಟ್ ಕಲಸಬೇಡಿ ಅಂತ ತಿಳ್ಕೊಳ್ಳಿ. ನಾವು ಮಿಕ್ಸ್ ದ ಫ್ಲೋರ್ ವೆಲ್ ವಿತ್ ಎ ವುಡನ್ ಸ್ಟಿಕ್. ಈಗ ಒಂದು ಕೋಲಿನಿಂದ ಹಿಟ್ಟನ್ನು ಚೆನ್ನಾಗಿ ತಿರುಗಿಸಿ. ಮೇಕ್ ಶುವರ್ ದೆರ್ ಆರ್ ನೋ ಲಂಪ್ಸ್ ಇನ್ ದ ಡೋ. ಹಿಟ್ಟಿನಲ್ಲಿ ಯಾವುದೇ ಗಂಟು ಇರದಂತೆ ನೋಡಿಕೊಳ್ಳಿ. ಕ್ಲೋಸ್ ದ ಲಿಡ್ ಆ್ಯಂಡ್ ಕುಕ್ ಆನ್ ಲೋ ಫ್ಲೇಮ್ ಫಾರ್ ಎ ಮಿನಿಟ್. ಮುಚ್ಚಳ ಮುಚ್ಚಿ 1 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ಟೇಕ್ ಎ ಸ್ಮಾಲ್ ಪೋರ್ಷನ್ ಆಫ್ ದ ಹಾಟ್ ಡೋ. ಬಿಸಿ ಇರುವಾಗಲೇ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ಳಿ. ವೆಟ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ರೋಲ್ ಇಟ್ ಇಂಟು ಸ್ಮೂತ್ ಬಾಲ್. ಕೈಗೆ ನೀರು ಹಚ್ಚಿಕೊಂಡು ಮೃದುವಾದ ಉಂಡೆ ಮಾಡಿ. ಸರ್ವ್ ದ ರಾಗಿ ಮುದ್ದೆ ವಿತ್ ಹಾಟ್ ಸಾರು ಕರಿ. ಬಿಸಿ ರಾಗಿ ಮುದ್ದೆಯನ್ನು ಸಾರಿನೊಂದಿಗೆ ಸವಿಯಿರಿ. ತುಂಬ ಮಂದಿದ್ದು ಇದೆಲ್ಲ ಫೇವ್ರೆಟ್ ಡಿಶ್ ಇದೆ ರಾಗಿ ಮುದ್ದೆ ಅನ್ನೋದು. ನಾನು ತುಂಬ ಕೇಳಿದ್ದೇನೆ. ನನ್ನ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ, ನಾನು ಮುಂಬೈಯಲ್ಲಿರುವಾಗಲೂ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಮಂಡ್ಯ, ಮೈಸೂರು ಮತ್ತು ಹಾಸನದವರೆಲ್ಲ ಹೇಳ್ತಿದ್ರು ನನಗೆ ರಾಗಿ ಮುದ್ದೆ ಅವರ ಫೇವ್ರೆಟ್ ಡಿಶ್ ಅಂತ. ಐ ರೆಸ್ಪೆಕ್ಟ್ ಇಟ್. ಅಂದರೆ ನಾನು ಅವರಿಗೆ ಅದನ್ನು ಮಾಡುವ ವಿಧಾನವನ್ನು ಇಂಗ್ಲೀಷಲ್ಲಿ, ಅವರು ಕನ್ನಡದಲ್ಲಿ ಹೇಳಿದರು, ನಾನು ಅದನ್ನು ಇಂಗ್ಲೀಷಲ್ಲಿ ಹೇಳಿಕೊಟ್ಟಿದ್ದೇನೆ. ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ. ಬಟ್ ನೀವು ಇಂಗ್ಲೀಷ್ ಕಲಿಬೇಕು, ಹಾಗಾಗಿ ಇದನ್ನೆಲ್ಲ ಬಾಯ್ಪಾಠ ಮಾಡಿಕೊಳ್ಳಿ. ಥ್ಯಾಂಕ್ ಯು.